ತನಿಖಾಧಿಕಾರಿ ಕಿರುಕುಳದಿಂದಾಗಿ ಜೀವ ಆತ್ಮಹತ್ಯೆ ಕೇಸ್ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭೋವಿ ನಿಗಮದ ತನಿಖೆಯಿಂದ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರಿಗೆ ಕೊಕ್ ನೀಡಲಾಗಿದೆ. ಬನಶಂಕರಿ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಒಂದು ಕೇಸ್ ಇದು. ಯಾವುದೇ ತನಿಖೆ ನಡೆಸಬೇಡಿ ಅಂತ ಕನಕಲಕ್ಷ್ಮಿ ಅವರಿಗೆ ಹಿರಿಯ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಸಿಐಡಿ ಹಿರಿಯ ಅಧಿಕಾರಿಗಳು ಕನಕಲಕ್ಷ್ಮಿಗೆ ಈ ಸೂಚನೆ ಕೊಟ್ಟಿದ್ದಾರಂತೆ. ವೀಕ್ಷಕರೇ, ಇದು ರಿಪಬ್ಲಿಕ್ ಕನ್ನಡದ ಇನ್ವೆಸ್ಟಿಗೇಷನ್ ಸ್ಟೋರಿ. ಭೋವಿ ನಿಗಮದ ತನಿಖೆಯ ಸಂದರ್ಭದಲ್ಲಿ ಡಿವೈಎಸ್ಪಿ ಕನಕಲಕ್ಷ್ಮಿ ಈ ಜೀವ ಅನ್ನುವಂಥ ಮಹಿಳೆಗೆ ಏನು ಹಿಂಸೆ ಕೊಟ್ಟಿದ್ರು ಅನ್ನೋಂಥ ಆರೋಪ ಇತ್ತು. ಅಷ್ಟೇ ಅಲ್ಲ, ವಿವಸ್ತ್ರಗೊಳಿಸಿ ಚೆಕ್ ಮಾಡಿದ್ರು ಅನ್ನೋಂಥ ಆರೋಪ, ಜೊತೆಗೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಅನ್ನೋಂಥ ಆರೋಪ. ಈ ಎಲ್ಲ ಆರೋಪಗಳ ಹಿನ್ನೆಲೆಯಲ್ಲಿ ಜೀವ ಆ ನಂತರ ಸೂಯಿಸೈಡ್ ನೋಟನ್ನು ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ರು ಅನ್ನುವಂಥ ವಿಚಾರ ಕೂಡ ಇತ್ತು. ಇದೆಲ್ಲದರ ಹಿನ್ನೆಲೆಯಲ್ಲಿ ಈಗ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರಿಗೆ ತನಿಖೆಯಿಂದ ದೂರ ಉಳಿಯುವಂಥ ಸೂಚನೆ ಕೊಡಲಾಗಿದೆ. ರೈಟ್, ನಮ್ಮ ಪ್ರತಿನಿಧಿ ನಾಗರಾಜ್ ಕನೆಕ್ಟ್ ಆಗಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡ್ಕೊಳ್ಳೋಣ. ನಾಗರಾಜ್, ಬಹಳ ಸೂಕ್ಷ್ಮವಾದಂಥ ಒಂದು ಕೇಸ್ ಇದು. ಜೀವ ಸಾಮಾನ್ಯ ಮಹಿಳೆ ಕೂಡ ಅಲ್ಲ, ಆಕೆ ವಕೀಲರಾಗಿದ್ದಂಥವ್ರು, ಜೊತೆಗೆ ಅವರು ಕೈಗಾರಿಕೆ ನಡೆಸ್ತಾ ಇದ್ದಂಥವ್ರು. ಹಾಗಾಗಿ ಅವರು ಸೂಯಿಸೈಡ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡ್ರು ಪ್ರಕರಣ. ಜೊತೆಗೆ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರಿಗೆ ಈಗ ತನಿಖೆಯಿಂದ ದೂರ ಉಳಿರಿ ಅಂತ ಹೇಳಿದ್ದಾರೆ ಅಂತ ಏನೆಲ್ಲ ಇದೆ ಈ ಬಗ್ಗೆ ಅಪ್ಡೇಟ್, ಜೊತೆಗೆ ಯಾವ ಹಾದಿಯಲ್ಲಿ ತನಿಖೆ ಸಾಗ್ತಾ ಇದೆ? ಶ್ರೀಲಕ್ಷ್ಮಿ, ಏನು ಜೀವ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ತನಿಖೆಯನ್ನು ನಡೆಸ್ತಾ ಇದ್ದಂಥ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರಿಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವುದೇ ತನಿಖೆಯನ್ನು ಸದ್ಯಕ್ಕೆ ಮಾಡಬೇಡಿ ಅಂತಂತೇಳಿ ಡಿವೈಎಸ್ಪಿ ಸಿಐಡಿ ಹಿರಿಯ ಅಧಿಕಾರಿಗಳು ಡಿವೈಎಸ್ಪಿ ಅವರಿಗೆ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಒಂದು ಕಡೆ. ಆದರೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಏನೋ 13 ಪುಟಗಳ ಒಂದು ಡೆತ್ ನೋಟನ್ನು ವಶಕ್ಕೆ ಪಡೆಯಲಾಗಿದೆ. ಅದನ್ನು FSLಗೆ ಕಳಿಸಿರ್ತಕ್ಕಂಥದ್ದು. ಅದು ಜೀವ ಅವರೇ ಬರೆದಿರ್ತಕ್ಕಂಥ ಡೆತ್ ನೋಟಾ ಅಥವಾ ಏನು ಬೇರೆ ಯಾರದಾದ್ರೂ ಬರವಣಿಗೆ ಇದೆಯಾ, ಯಾಕೆ ಇಷ್ಟೊಂದು ದೊಡ್ಡ ಮಟ್ಟದ 13 ಪುಟಗಳ ಒಂದು ಡೆತ್ ನೋಟನ್ನು ಬರೆಯಲಾಗಿದೆ, ಎಲ್ಲ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕೆ CCB ಅಧಿಕಾರಿಗಳು ಮುಂದಾಗಿರ್ತಕ್ಕಂಥದ್ದು. ಇದರ ಜೊತೆಗೆ ಇವತ್ತು ಒಂದು ಆದೇಶ ಬರಬೇಕಾಗಿತ್ತು. ಈ ಒಂದು ಪ್ರಕರಣವನ್ನು CBIಗೆ ವಹಿಸೋದಕ್ಕೆ ಸಂಬಂಧಿಸಿದಂತೆ ಏನು ವಕೀಲರ ಸಂಘದಿಂದ ಒಂದು ಅರ್ಜಿಯನ್ನು ಹೈಕೋರ್ಟ್ಗೆ ಹಾಕಲಾಗಿತ್ತು, ಅದರ ಆದೇಶ ಬರಬೇಕಾಗಿತ್ತು. ಆದರೆ ಇವತ್ತು ಏನು ಜಸ್ಟಿಸ್ M ನಾಗಪ್ರಸನ್ನ ಅವರಿದ್ದ ಪೀಠ ಅವರು ಇವತ್ತು ಪೀಠದಲ್ಲಿ ಕೂರ್ತಾ ಇಲ್ಲ. ಹೀಗಾಗಿ ಇವತ್ತು ಆದೇಶ ಬರುವಂಥದ್ದು ಬಹುತೇಕ ಡೌಟ್. ಹೀಗಾಗಿ ಒಂದು ಕಡೆ ಕೋರ್ಟ್ ನಿಗಾವಣೆಯಲ್ಲಿ ಪ್ರಕರಣ ಇರೋದ್ರಿಂದ ಒಂದು ಕಡೆ CID ಅಧಿಕಾರಿಗಳು ಈ ಒಂದು ಭೋವಿ ನಿಗಮದ ಅಕ್ರಮದ ತನಿಖೆಯನ್ನು ಬಹಳ ಜಾಗರೂಕತೆಯಿಂದ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಏನು ಜೀವ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇತ್ತ ಕಡೆ CCB ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅವರು ಸಹ ಇದರಲ್ಲಿ ಜಾಗೃತವಾಗಿ ಹೆಜ್ಜೆಯನ್ನು ಇಡ್ತಾ ಇರ್ತಕ್ಕಂಥದ್ದು. ಯಾವುದೇ ರೀತಿಯ ಒಂದು ಲೂಪ್ ಹೋಲ್ ಆಗದೆ ಯಾಕೆ ಒಂದು ಘಟನೆ ಆಗಿದೆ, ಮತ್ತು ತನಿಖಾಧಿಕಾರಿ ಎಷ್ಟರ ಮಟ್ಟಿಗೆ ಕಿರುಕುಳ ಕೊಟ್ಟಿದ್ದಾರೆ, ಅಥವಾ ಒಂದು ಡೆತ್ ನೋಟ್ನ ಸತ್ಯಾಸತ್ಯತೆ ಏನು ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ. PGS ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇರುವಂತಹ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಆಪರೇಷನ್ ಅಂತ ಹೇಳಿ, ಆಪರೇಷನ್ ಅವಶ್ಯಕತೆ ಇದೆ ಅಂತ ಹೇಳಿ ಅವರು ಮಧ್ಯಂತರ ಜಾಮೀನನ್ನು ಪಡೆದುಕೊಂಡಿದ್ದರು. ಆದರೆ BGS ಆಸ್ಪತ್ರೆಗೆ ದಾಖಲಾದ ಬಳಿಕ ಇಲ್ಲಿಯವರೆಗೂ ಕೂಡ ಆಪರೇಷನ್ ಆಗಿಲ್ಲ. ಹಾಗಾದರೆ ದರ್ಶನ್ಗೆ ಆಪರೇಷನ್ ಅಗತ್ಯ ಇಲ್ವಾ? ಅದಕ್ಕೆ ಸಂಬಂಧಪಟ್ಟಂಥ ಒಂದು ವರದಿ ನಿಮ್ಮ ಮುಂದೆ. ಆರೋಪಿ ದರ್ಶನ್ಗೆ ಸರ್ಜರಿ ಅಗತ್ಯವಿಲ್ವಾ? ಬೆನ್ನು ನೋವಿಗೆ ಫಿಸಿಯೋಥೆರಪಿ ಸಾಕ? BGS ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ದರ್ಶನ್ ಜಾಮೀನಿನ ಟೆನ್ಷನ್ನಲ್ಲೇ ದಿನ ದುಡ್ತಿದ್ದಾರೆ. ಈ ಮಧ್ಯೆ ದರ್ಶನ್ಗೆ ಮತ್ತೊಂದು ತಲೆನೋವು ಶುರುವಾಗಿದೆ. ಬೆನ್ನು ನೋವಿನ ಕಾರಣಕ್ಕೆ ಮಧ್ಯಂತರ ಜಾಮೀನು ಪಡೆದು ಆಸ್ಪತ್ರೆ ಸೇರಿರೋ ದರ್ಶನ್ಗೆ ಸರ್ಜರಿಯೇ ಅಗತ್ಯವಿಲ್ಲ ಎಂದು ವೈದ್ಯರು ಸಲಹೆ ನೀಡಿದ್ದಾರೆ ಎಂದು ಹೇಳಲಾಗ್ತಿದೆ. ದರ್ಶನ್ಗೆ ಸರ್ಜರಿ ಅಗತ್ಯ ಇಲ್ಲ, ಫಿಸಿಯೋಥೆರಪಿ ಸಾಕು ಎಂದು ವೈದ್ಯರು ಹೇಳ್ತಿದ್ದಾರಂತೆ. ಸದ್ಯ ದರ್ಶನ್ 90 ನಿಮಿಷಗಳ ಕಾಲ ಫಿಸಿಯೋಥೆರಪಿ ಮಾಡಿಸಿಕೊಳ್ಳುತ್ತಿದ್ದಾರಂತೆ. ಫಿಸಿಯೋಥೆರಪಿಯಿಂದ ದರ್ಶನ್ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರ್ತಿದ್ದು, ಕಾಲು ಬೆನ್ನು ನೋವು ಶಮನವಾಗ್ತಿದೆಯಂತೆ. ಫಿಸಿಯೋಥೆರಪಿಯಿಂದ ಬೆನ್ನು ನೋವು ಕಡಿಮೆಯಾಗ್ತಿರೋದ್ರಿಂದ ಸರ್ಜರಿ ಬೇಡ ಎಂದು ವೈದ್ಯರು ಹೇಳ್ತಿದ್ದಾರೆ ಅನ್ನೋ ಮಾಹಿತಿ ಬಹಿರಂಗವಾಗಿದೆ. ಮತ್ತೊಂದು ಕಡೆ ದರ್ಶನ್ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಆಗೋ ಬಗ್ಗೆಯೂ ಯೋಚಿಸುತ್ತಿದ್ದಾರಂತೆ. ದೀಪ್ತಿ ತೊಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ತನಿಖಾಧಿಕಾರಿ ಕಿರುಕುಳದಿಂದಾಗಿ ಜೀವ ಆತ್ಮಹತ್ಯೆ ಕೇಸ್ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭೋವಿ ನಿಗಮದ ತನಿಖೆಯಿಂದ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರಿಗೆ ಕೊಕ್ ನೀಡಲಾಗಿದೆ. ಬನಶಂಕರಿ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಒಂದು ಕೇಸ್ ಇದು. ಯಾವುದೇ ತನಿಖೆ ನಡೆಸಬೇಡಿ ಅಂತ ಕನಕಲಕ್ಷ್ಮಿ ಅವರಿಗೆ ಹಿರಿಯ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಸಿಐಡಿ ಹಿರಿಯ ಅಧಿಕಾರಿಗಳು ಕನಕಲಕ್ಷ್ಮಿಗೆ ಈ ಸೂಚನೆ ಕೊಟ್ಟಿದ್ದಾರಂತೆ. ವೀಕ್ಷಕರೇ, ಇದು ರಿಪಬ್ಲಿಕ್ ಕನ್ನಡದ ಇನ್ವೆಸ್ಟಿಗೇಷನ್ ಸ್ಟೋರಿ. ಭೋವಿ ನಿಗಮದ ತನಿಖೆಯ ಸಂದರ್ಭದಲ್ಲಿ ಡಿವೈಎಸ್ಪಿ ಕನಕಲಕ್ಷ್ಮಿ ಈ ಜೀವ ಅನ್ನುವಂಥ ಮಹಿಳೆಗೆ ಏನು ಹಿಂಸೆ ಕೊಟ್ಟಿದ್ರು ಅನ್ನೋಂಥ ಆರೋಪ ಇತ್ತು. ಅಷ್ಟೇ ಅಲ್ಲ, ವಿವಸ್ತ್ರಗೊಳಿಸಿ ಚೆಕ್ ಮಾಡಿದ್ರು ಅನ್ನೋಂಥ ಆರೋಪ, ಜೊತೆಗೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಅನ್ನೋಂಥ ಆರೋಪ. ಈ ಎಲ್ಲ ಆರೋಪಗಳ ಹಿನ್ನೆಲೆಯಲ್ಲಿ ಜೀವ ಆ ನಂತರ ಸೂಯಿಸೈಡ್ ನೋಟನ್ನು ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ರು ಅನ್ನುವಂಥ ವಿಚಾರ ಕೂಡ ಇತ್ತು. ಇದೆಲ್ಲದರ ಹಿನ್ನೆಲೆಯಲ್ಲಿ ಈಗ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರಿಗೆ ತನಿಖೆಯಿಂದ ದೂರ ಉಳಿಯುವಂಥ ಸೂಚನೆ ಕೊಡಲಾಗಿದೆ. ರೈಟ್, ನಮ್ಮ ಪ್ರತಿನಿಧಿ ನಾಗರಾಜ್ ಕನೆಕ್ಟ್ ಆಗಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡ್ಕೊಳ್ಳೋಣ. ನಾಗರಾಜ್, ಬಹಳ ಸೂಕ್ಷ್ಮವಾದಂಥ ಒಂದು ಕೇಸ್ ಇದು. ಜೀವ ಸಾಮಾನ್ಯ ಮಹಿಳೆ ಕೂಡ ಅಲ್ಲ, ಆಕೆ ವಕೀಲರಾಗಿದ್ದಂಥವ್ರು, ಜೊತೆಗೆ ಅವರು ಕೈಗಾರಿಕೆ ನಡೆಸ್ತಾ ಇದ್ದಂಥವ್ರು. ಹಾಗಾಗಿ ಅವರು ಸೂಯಿಸೈಡ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡ್ರು ಪ್ರಕರಣ. ಜೊತೆಗೆ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರಿಗೆ ಈಗ ತನಿಖೆಯಿಂದ ದೂರ ಉಳಿರಿ ಅಂತ ಹೇಳಿದ್ದಾರೆ ಅಂತ ಏನೆಲ್ಲ ಇದೆ ಈ ಬಗ್ಗೆ ಅಪ್ಡೇಟ್, ಜೊತೆಗೆ ಯಾವ ಹಾದಿಯಲ್ಲಿ ತನಿಖೆ ಸಾಗ್ತಾ ಇದೆ? ಶ್ರೀಲಕ್ಷ್ಮಿ, ಏನು ಜೀವ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ತನಿಖೆಯನ್ನು ನಡೆಸ್ತಾ ಇದ್ದಂಥ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರಿಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವುದೇ ತನಿಖೆಯನ್ನು ಸದ್ಯಕ್ಕೆ ಮಾಡಬೇಡಿ ಅಂತಂತೇಳಿ ಡಿವೈಎಸ್ಪಿ ಸಿಐಡಿ ಹಿರಿಯ ಅಧಿಕಾರಿಗಳು ಡಿವೈಎಸ್ಪಿ ಅವರಿಗೆ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಒಂದು ಕಡೆ. ಆದರೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಏನೋ 13 ಪುಟಗಳ ಒಂದು ಡೆತ್ ನೋಟನ್ನು ವಶಕ್ಕೆ ಪಡೆಯಲಾಗಿದೆ. ಅದನ್ನು FSLಗೆ ಕಳಿಸಿರ್ತಕ್ಕಂಥದ್ದು. ಅದು ಜೀವ ಅವರೇ ಬರೆದಿರ್ತಕ್ಕಂಥ ಡೆತ್ ನೋಟಾ ಅಥವಾ ಏನು ಬೇರೆ ಯಾರದಾದ್ರೂ ಬರವಣಿಗೆ ಇದೆಯಾ, ಯಾಕೆ ಇಷ್ಟೊಂದು ದೊಡ್ಡ ಮಟ್ಟದ 13 ಪುಟಗಳ ಒಂದು ಡೆತ್ ನೋಟನ್ನು ಬರೆಯಲಾಗಿದೆ, ಎಲ್ಲ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕೆ CCB ಅಧಿಕಾರಿಗಳು ಮುಂದಾಗಿರ್ತಕ್ಕಂಥದ್ದು. ಇದರ ಜೊತೆಗೆ ಇವತ್ತು ಒಂದು ಆದೇಶ ಬರಬೇಕಾಗಿತ್ತು. ಈ ಒಂದು ಪ್ರಕರಣವನ್ನು CBIಗೆ ವಹಿಸೋದಕ್ಕೆ ಸಂಬಂಧಿಸಿದಂತೆ ಏನು ವಕೀಲರ ಸಂಘದಿಂದ ಒಂದು ಅರ್ಜಿಯನ್ನು ಹೈಕೋರ್ಟ್ಗೆ ಹಾಕಲಾಗಿತ್ತು, ಅದರ ಆದೇಶ ಬರಬೇಕಾಗಿತ್ತು. ಆದರೆ ಇವತ್ತು ಏನು ಜಸ್ಟಿಸ್ M ನಾಗಪ್ರಸನ್ನ ಅವರಿದ್ದ ಪೀಠ ಇವತ್ತು ಅವರು ಇವತ್ತು ಪೀಠದಲ್ಲಿ ಕೂರ್ತಾ ಇಲ್ಲ. ಹೀಗಾಗಿ ಇವತ್ತು ಆದೇಶ ಬರುವಂಥದ್ದು ಬಹುತೇಕ ಡೌಟ್. ಹೀಗಾಗಿ ಒಂದು ಕಡೆ ಕೋರ್ಟ್ ನಿಗಾವಣೆಯಲ್ಲಿ ಪ್ರಕರಣ ಇರೋದ್ರಿಂದ ಒಂದು ಕಡೆ CID ಅಧಿಕಾರಿಗಳು ಈ ಒಂದು ಭೋವಿ ನಿಗಮದ ಅಕ್ರಮದ ತನಿಖೆಯನ್ನು ಬಹಳ ಜಾಗರೂಕತೆಯಿಂದ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಏನು ಜೀವ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇತ್ತ ಕಡೆ CCB ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅವರು ಸಹ ಇದರಲ್ಲಿ ಜಾಗೃತವಾಗಿ ಹೆಜ್ಜೆಯನ್ನು ಇಡ್ತಾ ಇರ್ತಕ್ಕಂಥದ್ದು. ಯಾವುದೇ ರೀತಿಯ ಒಂದು ಲೂಪ್ ಹೋಲ್ ಆಗದೆ ಯಾಕೆ ಒಂದು ಘಟನೆ ಆಗಿದೆ ಮತ್ತು ತನಿಖಾಧಿಕಾರಿ ಎಷ್ಟರ ಮಟ್ಟಿಗೆ ಕಿರುಕುಳ ಕೊಟ್ಟಿದ್ದಾರೆ ಅಥವಾ ಒಂದು ಡೆತ್ ನೋಟ್ನ ಸತ್ಯಾಸತ್ಯತೆ ಏನು ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ.